ಅಂಡ್ ತುಂಬಾ ಜನ ಕೇಳ್ತಾರೆ, ಮೇಡಮ್ ಹೆಣ್ಮಕ್ಳಿಗೆ ಒಂದೇ ಸೆಷನ್ ಮಾಡಿ ಮೇಡಮ್, ಇಲ್ಲೆಲ್ಲ ಗಂಡ್ ಮಕ್ಳಿದ್ದಾರೆ, ಹೆಂಗೆ ಮೇಡಮ್ ಇದು ಮಾತಾಡೋದು? ನಾನ್ ಹೇಳೋದೇನು ಅಂದ್ರೆ, 1,000 ಜನ ಅಲ್ಲ 2,000 ಜನ ಇರೋ ದೊಡ್ಡ ಆಡಿಟೋರಿಯಂ ಅಲ್ಲಿ ಈ ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಮಾತಾಡೋಕು ನನಗೆ ಎಂತ ಮುಜುಗರೇನೂ ಇರಲ್ಲ. ಬಿಕಾಸ್ ಎವ್ರಿ ಮ್ಯಾನ್ ಹ್ಯಾಸ್ ಅ ವುಮನ್ ಇನ್ ಹಿಸ್ ಲೈಫ್. ಅದು ವೈಫ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ರೈಟ್? ಸೊ ಎವ್ರಿ ಮ್ಯಾನ್ ಶುಡ್ ನೋ ಅಬೌಟ್ ದಿಸ್. ಯಾಕಂದ್ರೆ ನಮ್ ಸೆಷನ್ಸ್ಗೆ ಎಲ್ಲಾ ವುಮೆನ್ ಬರ್ಬೇಕು ಅನ್ನೋದು ಟಾರ್ಗೆಟ್ ಇದ್ರೆ ಕಷ್ಟ. ಆಲ್ ದ ಮೆನ್ ಹೂ ಲಿಸನ್ ಅಬೌಟ್ ದಿಸ್, ಅದು ಹೋಗಿ ಅವರ ವೈಫ್ಗೆ ಕೊಡ್ಬೋದು, ಮಾತಾಡ್ಬೋದು. ಈ ತರ ಒಂದು ಆಪ್ಷನ್ ಇದೆ ಗೊತ್ತಾ ನಿನಗೆ, ಗಿಫ್ಟ್ ಮಾಡ್ಬೋದು ಆನ್ ಅ ವುಮೆನ್ಸ್ ಡೇ, ಆನ್ ಅ ವೆಡ್ಡಿಂಗ್ ಆನಿವರ್ಸರಿ ಆರ್ ಆನ್ ಎ ಬರ್ತ್ ಡೇ. ಇಫ್ ಯು ಗಿಫ್ಟ್ ಸಮಥಿಂಗ್ ಲೈಕ್ ದಿಸ್, ಆ ಹೆಣ್ಮಕ್ಳು ಯಾವತ್ತಿಗೂ ಮರ್ತೋಗಲ್ಲ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಎವರ್ ಗಿವ್. ಯಾಕಂದ್ರೆ ಪ್ರತಿಯೊಂದು ಪೀರಿಯಡ್ಗೂ ನೆನ್ಪು ಮಾಡ್ಕೊಂತಾರೆ, ಓ ಎಷ್ಟ್ ಚೆನ್ನಾಗಿದೆ ಅಲ್ವಾ, ನನಗೆ ಒಂಚೂರು ಪೀರಿಯಡ್ಸ್ ಅಂದ್ರೆ ಇರಿಟೇಷನ್ ಬರ್ತಾ ಇಲ್ಲ. ಸೊ ಎವ್ರಿ ಪೀರಿಯಡ್ ದೇ ವಿಲ್ ರಿಮೆಂಬರ್ ಯು. ಆಮೇಲೆ ಇನ್ನೊಂದು ಏನ್ ಹೆಲ್ಪ್ ಮಾಡಬಹುದು ಅಂದ್ರೆ, ನಾಟ್ ಓನ್ಲಿ ಗಿಫ್ಟಿಂಗ್ ಯುವರ್ ವೈಫ್ ಆರ್ ಸಿಸ್ಟರ್ ಆರ್ ಗರ್ಲ್ ಫ್ರೆಂಡ್ ಆರ್ ಮದರ್, ನಾಟ್ ಓನ್ಲಿ ದಟ್, if you feel that it is a very important thing, you need to organize more sessions like this and invite people like us who can share experiences and spread this word. A ripple spread ಆಗ್ತಾ ಇರಬೇಕು. I don't want women to suffer. ನಾನು ಏನ್ ನಂಬ್ತೀನಿ ಅಂದ್ರೆ, ಹೆಣ್ಣು ಮಗಳು ಮನೆಯಲ್ಲಿ ಆರೋಗ್ಯವಾಗಿ ಇದ್ರೆ that family is healthy. ಹೆಣ್ಮಗಳು ಆರೋಗ್ಯವಾಗಿಲ್ಲ, it's very very difficult to manage the house. So it's very very important we all focus on women's health. So comfort and all is kept aside, but health is more important. So I would recommend everyone to spread this word far and wide about sustainable menstrual hygiene. So any doubts on this, any questions or any yeah doctor yeah please go. Just ಸೊ ಇನ್ನೊಂದು ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ, ಸ್ಯಾನಿಟರಿ ಪ್ಯಾಡ್ಸ್ ಒಳ್ಳೇದಲ್ವಾ, ಆರ್ ಟ್ಯಾಂಪೂನ್ಸ್ ಗುಡ್? ತುಂಬಾ ಜನ ಕಾಲೇಜ್ ಮಕ್ಕಳು ಇವಾಗ ಟ್ಯಾಂಪೂನ್ಸ್ ಯೂಸ್ ಮಾಡ್ತಾರೆ, ಯಂಗ್ಸ್ಟರ್ಸ್. ಆರ್ ಟ್ಯಾಂಪೂನ್ಸ್ ಗುಡ್? ಐ ಟೆಲ್ ಯು, ಟ್ಯಾಂಪೂನ್ಸ್ ಆರ್ ಮೋರ್ ಹಾರಿಬಲ್ ದ್ಯಾನ್ ಸ್ಯಾನಿಟರಿ ಪ್ಯಾಡ್ಸ್. ಸ್ಯಾನಿಟರಿ ಪ್ಯಾಡ್ಸ್ ಆರ್ ಕ್ಲೋಸ್ ಟು ದ ವೆಜೈನಾ, ಬಟ್ ಟ್ಯಾಂಪೂನ್ಸ್ ಆರ್ ಇನ್ಸೈಡ್ ದ ವೆಜೈನಾ, ಅಂದ್ರೆ ಸರ್ವಿಕ್ಸ್ ಒಳಗಡೆ ಕೂಡ್ತಾ ಇದೆ. ಅಂಡ್ ದಟ್ ಕೆಮಿಕಲ್ಸ್ ಇನ್ಸೈಡ್ ದ ವೆಜೈನಾ, ಯು ಕ್ಯಾನ್ ಇಮ್ಯಾಜಿನ್ ಹೌ ಹಾರ್ಮ್ಫುಲ್. ಆಚೆ ಇದ್ರೇನೆ ಅಷ್ಟು ಹಾರ್ಮ್ಫುಲ್ ಇದ್ರೆ ಇನ್ಸೈಡ್ ಹೌ ಹಾರ್ಮ್ಫುಲ್. ಅಂಡ್ ಟ್ಯಾಂಪೂನ್ ಒಂದ್ಸಲ ವೆಜೈನಾ ಒಳಗಡೆ ಹಾಕೊಂಡ್ರೆ, ಇಟ್ಸ್ ನಾಟ್ ಓನ್ಲಿ ದ ಬ್ಲಡ್, ಇಟ್ ಅಬ್ಸಾರ್ಬ್ಸ್ ದ ನಾರ್ಮಲ್ ಸೆಕ್ರೇಷನ್ಸ್ ವಿಚ್ ಕೀಪ್ಸ್ ಅ ವುಮೆನ್ಸ್ ವೆಜೈನಾ ಹೆಲ್ದಿ. ಸೊ ಅದಕ್ಕೆ ಡಿಹೈಡ್ರೇಟ್ ಆಗ್ಬಿಟ್ಟು ಟಾಕ್ಸಿಕ್ ಶಾಕ್ ಸಿಂಡ್ರೋಮು ಇಂಥವೆಲ್ಲ ಬರೋದು. ಸೊ ಟ್ಯಾಂಪೂನ್ಸ್ ಆರ್ ಅ ಬಿಗ್ ನೋ. ಅಂಡ್ ತುಂಬಾ ಜನ ಕೇಳ್ತಾರೆ, ಬಯೋಡಿಗ್ರೇಡಬಲ್ ಪ್ಯಾಡ್ಸ್ ಬಂದಿದೆ ಅಲ್ವಾ, ಅದನ್ನ ಯೂಸ್ ಮಾಡ್ಬೋದಾ ಅಂತ. ಸೊ ಬಯೋಡಿಗ್ರೇಡಬಲ್ ಪ್ಯಾಡ್ಸ್, ಇವಾಗ ನಾನು ನನ್ನ ಮನೆಯಲ್ಲಿ ಹಸಿ ಕಸ ಗೊಬ್ಬರ ಮಾಡ್ತೀನಿ. ಸೊ ಅದು ಬಯೋಡಿಗ್ರೇಡಬಲ್ ಅಂದ ತಕ್ಷಣ ನಾನು ಯೂಸ್ಡ್ ಸ್ಯಾನಿಟರಿ ಪ್ಯಾಡ್ ನಾನು ಗೊಬ್ಬರದಲ್ಲಿ ಹಾಕ್ತೀನಾ? ನೋ, ಐ ಡೋಂಟ್ ಪುಟ್ ದಟ್. ಸೊ ನಾವ್ ಯೂಸ್ ಮಾಡಿರೋ ಸ್ಯಾನಿಟರಿ ಪ್ಯಾಡ್ ಆಚೆ ಬಿಸಾಕಿದ್ರೆ ಅದು ಎಷ್ಟು ದಿನಕ್ಕೆ ಗೊಬ್ಬರ ಆಗುತ್ತೆ, ಎಷ್ಟು ತಿಂಗಳು ತಗೊಳುತ್ತೆ, ಯಾವ ಟೆಂಪರೇಚರ್ ಬೇಕು, ಹೂ ಇಸ್ ಮಾನಿಟರಿಂಗ್ ಆಲ್ ದಿಸ್ ಇನ್ ದ ಲ್ಯಾಂಡ್ ಫಿಲ್ ಸೈಟ್? ಸೊ ಇನ್ನೊಂದು ಕ್ವೆಶನ್ ಎಲ್ಲರಿಗೂ ಏನಿರುತ್ತೆ ಅಂದ್ರೆ, ಇನ್ಸಿನರೇಷನ್ ಗುಡ್ಡ? ಟಾಯ್ಲೆಟ್ಸ್ ಅಲ್ಲಿ ಇನ್ಸಿನರೇಟರ್ ಹಾಕ್ಬೋದಾ? ಬಾತ್ರೂಮ್ ಅಲ್ಲಿ ಇನ್ಸಿನರೇಟರ್ ಹಾಕಿದ್ರೆ ಅದು ಸ್ಯಾನಿಟರಿ ಪ್ಯಾಡ್ ಅದರಲ್ಲಿ ಹಾಕಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಬರ್ನ್ ಆಗುತ್ತೆ ಅಂತ. ಸೊ ಇನ್ಸಿನರೇಟರ್ is something which burns the sanitary pads at 800 to 1000 degree temperature. ಈ ಮಿನಿ ಇನ್ಸಿನರೇಟರ್ಸ್ ಅಲ್ಲಿ ಆ ಟೆಂಪರೇಚರ್ ಮೇಂಟೈನ್ ಆಗತ್ತಾ? ಫಿಲ್ಟರ್ಸ್ ಯಾರು ಚೆಕ್ ಮಾಡ್ತಾ ಇದ್ದಾರೆ? ಅವೆಲ್ಲ ನೋಡಲ್ಲಲ್ವಾ ನಾವು. ಅದು ಹಾಕಿ ಪ್ರೆಸ್ ಮಾಡಿದ ತಕ್ಷಣ ಬಟನ್ ಏನ್ ಸ್ಮೋಕ್ ಬರುತ್ತೆ, ದ ನೆಕ್ಸ್ಟ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಯೂಸ್ ದ ಟಾಯ್ಲೆಟ್ ಇಸ್ ಗೋಯಿಂಗ್ ಟು ಸಫರ್. ಸೊ ನಾನ್ ಏನ್ ಹೇಳ್ತೀನಿ ಅಂದ್ರೆ, ಲೆಟ್ ಇಸ್ ನಾಟ್ ಎಕ್ಸ್ಪ್ಲೋರ್ ಮೋರ್ ಅಂಡ್ ಮೋರ್ ಟೆಕ್ನಾಲಜಿ ಆರ್ ಮೋರ್ ಅಂಡ್ ಮೋರ್ ಆಪ್ಷನ್ಸ್ ಹೆಂಗ್ ಮಾಡ್ಬೋದು ಅಂತ. ಗೋ ಬ್ಯಾಕ್ ಟು ಸಸ್ಟೈನಬಲ್ ಆಪ್ಷನ್ಸ್. ಅಂದ್ರೆ ಯಾವುದೇ ಒಂದು ಪುನರ್ಬಳಕೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸಿಂಗಲ್ ಯೂಸ್, ಒಂದ್ಸಲ ಯೂಸ್ ಮಾಡ್ಬಿಟ್ಟು ಡಿಸ್ಪೋಸ್ ಮಾಡೋದು ಯಾವುದೇ ಇದ್ರು, ದಟ್ ಈಸ್ ನಾಟ್ ಗುಡ್ ಫಾರ್ ದ ಎನ್ವೈರನ್ಮೆಂಟ್ ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಅದೇ ತರ ಏನು ಸಿಂಗಲ್ ಯೂಸ್ ಯಾವ್ದಾದ್ರು ಯೋಚನೆ ಮಾಡಿ. ನೀವು ಪಾರ್ಸಲ್ ತರ್ತೀರಾ, ಸಾಂಬಾರ್ ಎಲ್ಲ, ಅವೆಲ್ಲ ಸಿಂಗಲ್ ಯೂಸ್ ಅಲ್ವಾ, ಇಟ್ಸ್ ಹಾರ್ಮ್ಫುಲ್ ಟು ಹೆಲ್ತ್. ಬಿಸಿ ಬಿಸಿ ಸಾಂಬಾರ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಪಾರ್ಸಲ್ ಮಾಡಿ ತರ್ತೀವಿ, ತಿಂತೀವಿ. ಸೊ ಆಲ್ ದಟ್, ನಾಟ್ ಓನ್ಲಿ ಸಸ್ಟೈನಬಲ್ ಮೆನ್ಸ್ಟ್ರುವಲ್ ಹೈಜೀನ್, ಸಸ್ಟೈನಬಿಲಿಟಿ ಇಸ್ ಅ ವರ್ಡ್ ಟುಡೇ. ನಾವೆಲ್ಲ ಅದಕ್ಕೆ ಒತ್ತಾಯ ಕೊಡ್ಬೇಕಾಗತ್ತೆ. ಅಂದ್ರೆ
ಸುಸ್ಥಿರತ್ವ ಅದು ತುಂಬಾ ಇಂಪಾರ್ಟೆಂಟ್. ಇವತ್ತು ನಾವು ಒಂದು ವಾಟರ್ ಬಾಟಲ್ 100 ರೂಪಾಯಿ ಇರುತ್ತೆ, ಎಲ್ಲರೂ ತಗೊಂಡು ಕುಡಿಯಕ್ಕಾಗತ್ತೆ. ಇಟ್ ಇಸ್ ನಾಟ್ ಅಫೋರ್ಡಬಿಲಿಟಿ ಎನಿ ಮೋರ್, ಇಟ್ ಈಸ್ ಅಬೌಟ್ ಸಸ್ಟೈನಬಿಲಿಟಿ. ಎಲ್ಲೋದ್ರೂ ಬಾಟಲ್ ತಗೊಂಡೋಗೋದು, ಆಲ್ ಸಸ್ಟೈನಬಲ್ ಪ್ರಾಕ್ಟೀಸಸ್ ಆರ್ ಟು ಬಿ ಎಂಕರೇಜ್ಡ್ ಅಂಡ್ ಟಾಕ್ಡ್ ಮೋರ್ ಅಬೌಟ್. So I think I have covered all the points about sustainable menstruation. ಏನಾದರೂ ಡೌಟ್ಸ್ ಇದ್ರೆ ಡಾಕ್ಟರ್. ತುಂಬ ಚೆನ್ನಾಗಿ ಸೆಷನ್ ಇವತ್ತು ಮಾಡಿದ್ರಿ ಡಾಕ್ಟರ್, ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಲಾಸ್ಟ್ ವೀಕ್ ನಾವು ಇದೇ ಥರನೇ ಪ್ಲಾಸ್ಟಿಕ್ ಪೊಲ್ಯೂಷನ್ಸ್ ಬಗ್ಗೆ ಮತ್ತು ತುಂಬ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ಚರ್ಚೆಗಳು ಕೂಡ ಲಾಸ್ಟ್ ವಾರ ಅಂದರೆ ಕಳೆದ ವಾರ ಮಾತಾಡಿದ್ವಿ. ಸೊ ಅವಾಗ ನೀವು ಹೇಳಿದಂಥ ವಿಚಾರಗಳನ್ನು ವಿ ಜಸ್ಟ್ ಶೇರ್ ಇಟ್ ಆಲ್ಸೋ. ಆಮೇಲೆ ಇನ್ನೊಂದು, ಪ್ಲಾಸ್ಟಿಕ್ಕನ್ನು ಬರ್ನ್ ಮಾಡಿದ್ರು ಡಯಾಕ್ಸಿನ್ ಬರುತ್ತೆ ಅಂತ ಹೇಳ್ತಾರೆ. ಈ ನಾರ್ಮಲ್ ಆಗಿ ಕಸನ ರೋಡಲ್ಲಿ ಹಾಕಿ ಬರ್ನ್ ಮಾಡಿದ್ರು ಸಹ ಈ ಡಯಾಕ್ಸಿನ್ ಅನ್ನೋ ಗ್ಯಾಸ್ ಅದು ಇದು ಬರುತ್ತೆ, ರಿಲೀಸ್ ಆಗುತ್ತೆ ಅನ್ನುವಂಥ ವಿಚಾರ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಹೇಳಿ. ತುಂಬ ಜನ ಕೇಳುಗರಿದ್ದಾರೆ, ಕೆಳಗಡೆ ಟೀಚರ್ಸ್ ಕೂಡ ಇದ್ದಾರೆ, ಅವ್ರು ಕೂಡ ಅವ್ರ ಮಕ್ಕಳಿಗೊಂದು ಹೆಡ್ ಮಾಸ್ಟರ್ ಎಲ್ಲ ಇದ್ದಾರೆ, ಸೊ ಅವ್ರಿಗೊಂದು ಯೂಸ್ ಆಗುತ್ತೆ ಅದು ಹೇಳೋದು. ಓಕೆ ಓಕೆ. ಸೊ ಎಲ್ಲರೂ ಅನ್ಕೊಂತೀವಿ ಪ್ಲಾಸ್ಟಿಕ್ ರೀಸೈಕಲ್ ಆಗತ್ತಲ್ವಾ, ಏನ್ ತಪ್ಪಿದೆ ಉಪಯೋಗಿಸೋದ್ರಲ್ಲಿ ಅಂತ. ಈ ಫ್ಯಾಕ್ಟ್ ಏನು ಅಂದ್ರೆ, ರಿಯಲ್ ಫ್ಯಾಕ್ಟ್ ನಮ್ಗೆ ಆಶ್ಚರ್ಯ ಆಗತ್ತೆ. 6-9% ಪ್ಲಾಸ್ಟಿಕ್ ಮಾತ್ರ ರೀಸೈಕಲ್ ಆಗ್ತಾ ಇದೆ, ಮತ್ತೆ ಉಳಿದಿದೆಲ್ಲ ಎಲ್ಲಿ ಹೋಗ್ತಾ ಇದೆ? ಅದು ಒಂದಾದ್ರೂ ಅದರ್ ಫಾರ್ಮ್ ಅಲ್ಲಿ ನಮಗೆ ವಾಪಸ್ ಬರ್ತಾ ಇದೆ. ಇವಾಗ ಓಷನ್ ಅಲ್ಲಿ ಬಿದ್ದಿದ್ರೆ, ಆ ನೀರಲ್ಲಿ ಬಿದ್ದಿದ್ರೆ ಮೀನ್ ತಿನ್ನತ್ತೆ. ಆ ಮೀನನ್ನ ನಾವು ಇಟ್ ಈಸ್ ಎಂಟ್ರಿಂಗ್ ದ ಫುಡ್ ಚೈನ್. ಫಸ್ಟ್ ಆಫ್ ಆಲ್ ಆ ಮೀನ್ ನಾವು ತಿಂತೀವಿ. ತುಂಬಾ ಜನ ಹೇಳ್ತಾರೆ, ನೋ ನೋ ನೋ, ಐ ಆಮ್ ಎ ವೆಜಿಟೇರಿಯನ್, ನಾನು ಮಾಂಸ ತಿನ್ನಲ್ಲ, ಮೀನ್ ತಿನ್ನಲ್ಲ, ಸೊ ಐ ಆಮ್ ಫೈನ್. ನೋ, ಉಪ್ಪು ತಿಂತೀವಲ್ಲ, ಸೊ ಸಮುದ್ರ ಹತ್ರ ಪ್ಲಾಸ್ಟಿಕ್ ಎಲ್ಲ ಅದು ಏನಾಗುತ್ತೆ, ಪ್ಲಾಸ್ಟಿಕ್ ಬ್ರೇಕ್ ಡೌನ್ ಆಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಆಗಿ ಟರ್ನ್ ಆಗುತ್ತೆ. ಮೈಕ್ರೋ ಪ್ಲಾಸ್ಟಿಕ್ಸ್ ನಮಗೆ ಕಾಣಿಸ್ಬೇಕು ಕಣ್ಣಿಗೆ ಅಂತಿಲ್ಲ, ಅದು ಉಪ್ಪಲ್ಲಿ ಸಹ ನಮಗೆ ಬರ್ತಾ ಇದೆ, ನೀರಲ್ಲಿ ಆಗ್ತಾ ಇದೆ. ತುಂಬಾ ಜನ ಅನ್ಕೊಂತಾರೆ ನಮ್ಮ ಮನೆ ಮುಂದೆ ತುಂಬಾ ಕಸ ಇದೆ, ಎಲ್ಲ ಒಂದ್ ಗುಟ್ಟೆ ಮಾಡ್ಬಿಟ್ಟು ಒಂದ್ ಬರ್ನ್ ಮಾಡಿದ್ರೆ 5 ನಿಮಿಷದಲ್ಲಿ ಎಷ್ಟಿದು ಬೂದಿ ಆಗ್ಬಿಡತ್ತೆ, ಇಟ್ಸ್ ಅ ಸೊಲ್ಯೂಷನ್ ಅನ್ಕೊಂತಾರೆ. ಇಟ್ ಈಸ್ ನಾಟ್. ಅದೇ ತರ ಪ್ಲಾಸ್ಟಿಕ್ ಅಲ್ಲಿ ಬಿದ್ದಿದ್ರೆ ವಿಜುವಲ್ ಕ್ಲೆನ್ಲಿನೆಸ್ ಇರಲ್ಲ, ಏನಪ್ಪಾ ಇದೆಲ್ಲ ಗಲೀಜಿದೆ ಅಂತ ಕಣ್ಣಿಗೆ ಅನ್ಸತ್ತೆ. ಬಟ್ ಅದು ಬೆಟರ್ ದ್ಯಾನ್ ಬರ್ನಿಂಗ್. ಬರ್ನ್ ಮಾಡಿದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಇಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್, ಇಟ್ಸ್ ಎ ಫಾಸಿಲ್ ಫ್ಯೂಯಲ್. ಆ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ಅದು ಬರ್ನ್ ಮಾಡಿದಾಗ ಡಯಾಕ್ಸಿನ್ ರಿಲೀಸ್ ಆಗುತ್ತೆ. ನಾ ಹೇಳ್ತೀನಿ, ಎಲ್ಲರೂ ಯು ಶುಡ್ ರೀಡ್ ಅಬೌಟ್ ಡಯಾಕ್ಸಿನ್ಸ್. ಡಯಾಕ್ಸಿನ್ಸ್ ಆರ್ ಕನ್ಸಿಡರ್ಡ್ ನಂಬರ್ 1 ಹ್ಯೂಮನ್ ಕಾರ್ಸಿನೋಜನ್ಸ್. ಇವತ್ತು ಯಾಕೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ? ಒನ್ಸ್ ಅಪಾನ್ ಅ ಟೈಮ್ ಕಿದ್ವಾಯಿ ಹಾಸ್ಪಿಟಲ್ ಒಂದಿತ್ತು ಬೆಂಗಳೂರಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ಗೆ. ಇವಾಗ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಒಂದು ಆಂಕಾಲಜಿ ವಿಂಗ್ ಅಂತ ತೆಗಿತಾ ಇದ್ದಾರೆ. ಅಂಡ್ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಎಲ್ಲೋ ಒಂದು ನಮ್ ರಿಲೇಷನ್ ಅಲ್ಲಿ ಅವ್ರಿಗೆ ಕ್ಯಾನ್ಸರ್ ಅಂತೆ, ಇವ್ರಿಗೆ ಕ್ಯಾನ್ಸರ್. ಎಷ್ಟು ಫ್ರೀಕ್ವೆಂಟ್ ಆಗಿ ನಾವ್ ಇವತ್ತು ಕೇಳ್ತಾ ಇದೀವಿ ಅಂದ್ರೆ, ನಾವ್ ಮಾಡೋ ತಪ್ಪುಗಳೇ. ಎಲ್ಲ ಓದ್ಕೊಂಡಿರೋರೆ. ಇಟ್ ಈಸ್ ನಾಟ್ ದಟ್ ಪೀಪಲ್ ಆರ್ ನಾಟ್ ಅವೇರ್. ಎಲ್ಲರೂ ಓದ್ಕೊಂಡಿರೋರೆ, ಎಲ್ಲರೂ ಇದು 1 ಸಲ 2 ಸಲ ಕೇಳಿಸ್ಕೊಂಡಿರ್ತಾರೆ ದಟ್ ಪ್ಲಾಸ್ಟಿಕ್ ಇಸ್ ನಾಟ್ ಗುಡ್, ಇಟ್ ಇಸ್ ಹಾರ್ಮ್ಫುಲ್ ಅಂತ. ಬಟ್ ಏನ್ ಆಟಿಟ್ಯೂಡ್ ಎಲ್ಲಾರ್ದು ಅಂದ್ರೆ, ಇಟ್ಸ್ ಓಕೆ ಬಿಡು, ಎಲ್ಲರೂ ಉಪಯೋಗಿಸ್ತಾ ಇದಾರಲ್ವಾ, ಏನಾಗತ್ತೆ, ಏನಾಗಲ್ಲ ಬಿಡು, ಇಟ್ಸ್ ಓಕೆ ಆಟಿಟ್ಯೂಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ತುಂಬಾ ಜನ ಹೇಳ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ನ ಸ್ಟಾಪ್ ಮಾಡ್ಬೋದಲ್ವಾ, ವೈ ಇಸ್ ಇಟ್ ಕಮಿಂಗ್ ಇನ್ ಟು ದ ಮಾರ್ಕೆಟ್ ಇಫ್ ಇಟ್ ಇಸ್ ಸೋ ಹಾರ್ಮ್ಫುಲ್? ಗವರ್ಮೆಂಟ್ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ? ನನ್ನ ಪ್ರಶ್ನೆ ಇಷ್ಟೇ. ಇವಾಗ ಗವರ್ಮೆಂಟ್ ಬ್ಯಾನ್ ಮಾಡಿದ್ರೇನೆ ನಾವು ಉಪಯೋಗಿಸೋದು ಸ್ಟಾಪ್ ಮಾಡ್ತೀವಿ ಅಂದ್ರೆ ಹೂ ಇಸ್ ಗೋಯಿಂಗ್ ಟು ಸಫರ್? ಇವಾಗ ನನ್ ಮಗ ಸಿಗರೆಟ್ ಸೇರ್ತಾನೆ, ಗವರ್ಮೆಂಟ್ ಬ್ಯಾನ್ ಮಾಡ್ಲಿಮಾ, ಅವಾಗ ನಾನು ಸ್ಟಾಪ್ ಮಾಡ್ತೀನಿ, ಟಿಲ್ ದೆನ್ ಐ ಕ್ಯಾನ್ ಸ್ಮೋಕ್ ಅಂದ್ರೆ ನಾನು ಬಿಡ್ತೀನಿ. ಅವನಿಗೆ ಕಪಾಳಕ್ಕೆ ಒಂದ್ಬಿಟ್ಟು ಲೆಟ್ ದ ಗವರ್ಮೆಂಟ್ ಗೋ ಟು ಹೆಲ್ಪ್ ಯು ಸ್ಟಾಪ್ ಬಿಕಾಸ್ ಇಟ್ ಈಸ್ ಹಾರ್ಮ್ಫುಲ್ ಟು ಯೋರ್ ಹೆಲ್ತ್ ಅಂತ ಹೇಳ್ತೀನಲ್ವಾ. ಅದೇ ತರ ಪ್ಲಾಸ್ಟಿಕ್, ಲೆಟ್ ಗವರ್ಮೆಂಟ್ ಸ್ಟಾಪ್ ಆರ್ ನಾಟ್ ಸ್ಟಾಪ್. ಎನ್ವೈರನ್ಮೆಂಟಲಿಸ್ಟ್ ಲೈಕ್ ಅಸ್ ಕೀಪ್ ಫೈಟಿಂಗ್ ವಿತ್ ದ ಗವರ್ಮೆಂಟ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಟು ಕರ್ಬ್ ದ ಮ್ಯಾನುಫ್ಯಾಕ್ಚರರ್ಸ್. ಬಟ್ ಆದ್ರೂ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆದ್ರೂ ಆಗ್ಲಿಲ್ಲ ಅಂದ್ರು, ಮೀ ಬೀಯಿಂಗ್ ಎ ಕಾನ್ಶಿಯಸ್ ಕನ್ಸ್ಯೂಮರ್, ನಾನ್ ತಗೊಳ್ಳಲ್ಲ. ಫಾರ್ ಮೀ ಹೆಲ್ತ್ ಇಸ್ ಮೈ ಪ್ರಯಾರಿಟಿ. ಅಟ್ ಎನಿ ಕಾಸ್ಟ್ ಐ ವಿಲ್ ನಾಟ್ ಲೆಟ್ ಮೈ ಫ್ಯಾಮಿಲಿ ಸಫರ್ ವಿತ್ these habits. I don't let my children, ನನ್ನ ಮಕ್ಕಳಿಗೂ ಸಹ ಕಾನ್ಶಿಯಸ್ ಆಗಿ ಪ್ಲಾಸ್ಟಿಕ್ ನ ರೆಫ್ಯೂಸ್ ಮಾಡಬೇಕು. ಏನು ಇನ್ಕನ್ವೀನಿಯನ್ಸ್ ಆಗತ್ತಾ? ಒಂದಿನ ನಾವೇನೋ ಕುಡಿಯೋದೋ ತಿನ್ನೋದೋ ನೋ ಅಂತ ಹೇಳ್ಬೇಕಾಗತ್ತೆ, ರೆಫ್ಯೂಸ್ ಮಾಡ್ಬೇಕಾಗತ್ತೆ. ಮಾಡಿ ಪರವಾಗಿಲ್ಲ, ನೋ ಅಂತ ಹೇಳಿ. ಒಂದಿನ ಕಾಫಿ ಕುಡಿಲಿಲ್ಲ ಅಂದ್ರೆ ಏನು ಆಗಲ್ಲ. ಸೊ ಒಂದಿನ ಊಟ ಮಾಡಿಲ್ಲ ಅಂದ್ರೂ ಏನೂ ಆಗಲ್ಲ. ಆ ಪ್ಲಾಸ್ಟಿಕ್ ತಟ್ಟೆ ಒಂದು ಮೇಲೆ ಒಂದು ಥಿನ್ ಲೇಯರ್ ಪ್ಲಾಸ್ಟಿಕ್ ಇರುತ್ತೆ, ಆ ತಟ್ಟೆಯಲ್ಲಿ ಬಿಸಿ ಬಿಸಿ ಊಟ ಬಳಸ್ತಾರೆ, ಪಾರ್ಸಲ್ ತರ್ತಾರೆ. ಇವೆಲ್ಲ ಆಲ್ ದ ಹ್ಯಾಬಿಟ್ಸ್, ನಾವೇನೇನ್ ಅಭ್ಯಾಸಗಳು ಮಾಡ್ತಾ ಇದೀವಿ ಇವತ್ತು, ಇಟ್ಸ್ ಓಕೆ ಆಟಿಟ್ಯೂಡ್ ಇಂದ ಅದೇ ನಮಗೆ ತರ ರೋಗಗಳಿಗೆ ಕಾರಣ. ಸೊ ಮನುಷ್ಯ ದುಡ್ದಿದ್ದೆಲ್ಲಾನು ಆಸ್ಪತ್ರೆಗೆ ಖರ್ಚು ಮಾಡೋ ತರ ಆಗ್ಬಿಟ್ಟಿದೆ ಇವತ್ತು. ಯಾಕೆ? ದೇರ್ ಇಸ್ ನೋ ಸಸ್ಟೈನಬಲ್ ಆಟಿಟ್ಯೂಡ್.
ನಮ್ಮ ಅಜ್ಜ ಅಜ್ಜಿ ಕಷ್ಟ ಪಡ್ತಾ ಇದ್ರು. ಎಲ್ಲಿಗೋದ್ರು ಬ್ಯಾಗ್ ತಗೊಂಡು ಹೋಗ್ತಾ ಇದ್ರು, ಎಲ್ಲಿಗೋದ್ರು ಸಾಂಬಾರ್ಗೆ ಒಂದು ಕ್ಯಾನ್ ತಗೊಂಡು ಹೋಗ್ತಾ ಇದ್ರು, ಸಾಂಬಾರ್ ಅದ್ರಲ್ಲೇ ತರ್ತಾ ಇದ್ರು. ಮುಂಚೆ ಎಲ್ಲ ಡಬ್ಬ ತಂದ್ರೇನೆ ಸಾಂಬಾರು, ಇಲ್ಲಾಂದ್ರೆ ಗಟ್ಟಿ ಚಟ್ನಿ ಮಾತ್ರ ಹಾಕಿ ಕೊಡ್ತು. ಆ ಅಭ್ಯಾಸಗಳೆಲ್ಲ ಹೋಗಿ ಇವತ್ತು ಮನುಷ್ಯನಿಗೆ ಏನಾಗ್ಬಿಟ್ಟಿದೆ, ನಾನು ಕೈ ಬೀಸ್ಕೊಂತ ಹೋದ್ರು ನನಗೆಲ್ಲ ಬರ್ಬೇಕು ಪಾರ್ಸಲ್ ಅಲ್ಲಿ. ಆಮೇಲೆ ಆನ್ಲೈನ್ ಅಂತ ಆ ಆರ್ಡರ್ ಇದು ಆರ್ಡರ್, ಆನ್ಲೈನ್ ಫುಡ್ ಆರ್ಡರ್ ಮಾಡೋದು, ಕನ್ವೀನಿಯನ್ಸ್ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ನಾವೇ ಹಿಂಗಿದ್ರೆ ನಮ್ಮ ಮಕ್ಕಳು ನಮ್ಮಿಂದ ಏನ್ ಕಲಿತಾ ಇದ್ದಾರೆ? ಅಂಡ್ ವಾಟ್ ಈಸ್ ದ ಫ್ಯೂಚರ್ ಗೋಯಿಂಗ್ ಟು ಬಿ? ವೈ ಆರ್ ವಿ ಅಂದ್ರೆ ಯಾಕೆ ಈ ಚೋಕೆ ಆಟಿಟ್ಯೂಡ್ ಅಷ್ಟು ಬಂದ್ಬಿಟ್ಟಿದೆ ಮನುಷ್ಯನಿಗೆ? ನಾನು ಒಂದೇ ಕೇಳ್ತೀನಿ ಎಲ್ಲಾರ್ಗು, ನಮ್ಮ ಅಜ್ಜ ಅಜ್ಜಿ ಆರಾಮಾಗಿದ್ರಲ್ವಾ ವಿತೌಟ್ ಪ್ಲಾಸ್ಟಿಕ್? ಅವರು ಫಂಕ್ಷನ್ಸ್ ಮಾಡ್ತಾ ಇದ್ರು, ಅವರು ಸಾಕಷ್ಟು ಲೈಫ್ ಎಂಜಾಯ್ ಮಾಡ್ತಾ ಇದ್ರು. ವಿ ಆರ್ ಥಿಂಕ್ ದಟ್ ವಿ ಆರ್ ಎಂಜಾಯಿಂಗ್. ತಪ್ಪು. ಸೊ ಎಲ್ಲರಿಗೂ ನಾನು ಎಲ್ಲಾ ಆಲ್ಟರ್ನೇಟಿವ್ಸ್ ಹೇಳೋದು ಬೇಕಾಗಿಲ್ಲ. ಎದಕ್ಕಾದ್ರೂ ಆಲ್ಟರ್ನೇಟಿವ್ ಗೊತ್ತಾಗಿಲ್ಲ. ಎಣ್ಣೆ ಹೆಂಗ್ ತರಬೇಕು, ಈ ಗೋಧಿ ಹೆಂಗ್ ತರಬೇಕು, ಅಕ್ಕಿ ಹೆಂಗ್ ತರಬೇಕು, ರಾಗಿ ಹಿಟ್ಟು ಹೆಂಗ್ ತರಬೇಕು, ಇವೆಲ್ಲ ನಿಮಗೆ ಡೌಟ್ ಇದ್ರೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ ಅಜ್ಜ ಅಜ್ಜಿ ಏನ್ ಮಾಡ್ತಾ ಇದ್ರು ಅಂತ. ಸೂಪರ್ ಮಾರ್ಕೆಟ್ ಅಲ್ಲೇ ಗ್ರಾಸರೀಸ್ ತಗೋಬೇಕು ಅಂತ ರೂಲ್ ಇಲ್ಲ. ನಾನು ಹೋಲ್ಸೇಲ್ ಶಾಪ್ ಅಲ್ಲಿ ತರ್ತೀನಿ. ನಾನೇ ಬಟ್ಟೆ ಬ್ಯಾಗ್ ಹೋಗ್ಬಿಟ್ಟು ಅಕ್ಕಿ 2 kg, ರಾಗಿ 2 kg, ಗೋಧಿ 2 kg, ಸಕ್ಕರೆ ಈ ತರ ನಾನೇ ಚೀಲ ತಗೊಂಡೋಗಿ ತಗೊಂಡ್ಬಿಡ್ತೀನಿ. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್. ಆರ್ ಯು ಆಪ್ಟಿಂಗ್ ಕನ್ವೀನಿಯನ್ಸ್ ಆರ್ ಸಸ್ಟೈನಬಿಲಿಟಿ? ನಿಮಗೆ ಹೆಲ್ತ್ ಬೇಕಾ, ಕನ್ವೀನಿಯನ್ಸ್ ಬೇಕಾ? ಇದೇ ಪ್ರಶ್ನೆ ನಂದು. ಎಲ್ಲ ಯೋಚನೆ ಮಾಡಿ. ಸ್ಟ್ರಾ ಇಂದ ಕುಡಿತೀರಾ, ಬೇಕಾ ನಿಜವಾಗ್ಲು? ಡಿಸ್ಪೋಸಬಲ್ಸ್ ಯೂಸ್ ಮಾಡ್ತೀರಾ? ಯೋಚನೆ ಮಾಡಿ. ಥಿಂಕ್ ಬಿಫೋರ್ ಯು ಯೂಸ್. ಎಸ್ ಡಾಕ್ಟರ್. ಮೇಲೆ ಒಂದು ಲಿಂಕ್ ನಾನು ಹಾಕಿದ್ದೀನಿ ನೋಡಿ, ಕೇಳಿದ್ರಲ್ಲ, ಟ್ರ್ಯಾಶ್ ಈಸ್ ಫಾರ್ ಟಾಸರ್ಸ್ ಅಂತ, ಡಾಕ್ಟರ್ ಈವನ್ ಫಾರ್ ಯು ಆಲ್ಸೋ. ಅದು ಯೂಟ್ಯೂಬ್ ಚಾನಲ್ ಡಾಕ್ಟರ್. ಅದರಲ್ಲಿ ಬಂದ್ಬಿಟ್ಟು ದೇ ಜಸ್ಟ್ ಎಜುಕೇಟ್ ಆನ್ ಹೌ ಟು ರೆಡ್ಯೂಸ್ ದ ಪ್ಲಾಸ್ಟಿಕ್ ಕನ್ಸಂಪ್ಷನ್ ಆಸ್ ಅನ್ ಇಂಡಿವಿಜುವಲ್. ಒಬ್ರು ಮಹಿಳೆಯರಿದ್ದಾರೆ, ಅವ್ರು ತುಂಬ ಈ ಥರದ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಲೈಕ್ ಗ್ಲಾಸ್ ಜಾರ್ಸ್ ಅಂತ ತೊಗೊಂಡೋಗಿ, ಆಮೇಲೆ ಮ್ಯಾಕ್ಸಿಮಮ್ ನೀವು ಪೇಪರ್ ಇದನ್ನು ತೊಗೊಂಡೋಗಿ, ರ್ಯಾಪರ್ಸ್ ಅಂತ ತೊಗೊಂಡೋಗಿ, ಆಮೇಲೆ ಅಲ್ಲಿಗೆ ನೀವು ಈ ಫಿಲ್ ಮಾಡೋಕ್ಕೆ ಡ್ರಮ್ಗಳೆಲ್ಲ ಇರುತ್ತಲ್ಲ, ಆ ಡ್ರಮ್ಸ್ ಇರೋ ಕಡೆನೇ ನೀವು ಹೋಗಿ ಫಿಲ್ ಮಾಡ್ಕೊಳ್ಳೋಕ್ಕೆ ನೀವು ಬಾಕ್ಸಸ್ ಅಥವಾ ಗ್ಲಾಸ್ ಜಾರ್ಸ್ ಅಂತ ತೊಗೊಂಡೋಗಿ ಇರುವಂಥದ್ದನ್ನೆಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅದು. ಇಟ್ಸ್ ಬೀನ್ ಅರೌಂಡ್ 3 to 4 years ಆಯಿತು ನಾನು ಫಾಲೋ ಮಾಡ್ತಾ ಇದ್ದೀನಿ ಆ ಯೂಟ್ಯೂಬ್ ಚಾನಲ್ನ. ತುಂಬ ಮಾಹಿತಿಗಳನ್ನು ಅವರು ನೀಡಿದ್ದಾರೆ ಅದರಲ್ಲಿ. So even it might be useful for you also doctor as well as the listeners. And apart from that, ಇನ್ನೊಂದು ಕ್ವಶನ್ ಇತ್ತು. ಅದೇನು ಅಂತಂದರೆ, ಈವನ್ ಐ ಹ್ಯಾವ್ ಥಾಟ್ ಸ್ಟೂಡೆಂಟ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಹೇಳ್ಕೊಟ್ಟಿದ್ದೀನಿ, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದರಲ್ಲಿ ಟೀಚಿಂಗಲ್ಲಿ ಇದ್ದೆ ನಾನು. ಸೊ ಅದರಿಂದ ನನ್ನ ಒಂದು ಪ್ರಶ್ನೆ, ವೈಯಕ್ತಿಕ ಪ್ರಶ್ನೆ ಏನು ಅಂದರೆ, ಈವನ್ ಫಾರ್ ಆ್ಯಸ್ ಅ ವಿಮೆನ್ ನೋಡಿದಾಗ ಈ ನ್ಯಾಚುರಲ್ ಆಗೇ ವೆಜೈನಲ್ಲಿ ಬಂದ್ಬಿಟ್ಟು ಇಟ್ ಸೆಕ್ರೀಟ್ ಸಮ್ ಇದಲ್ವಾ ಮೇಡಮ್, ಐ ಮೀನ್ ಕ್ಲೆನ್ಸಿನೆನ್ಸಿಗೆ ಫ್ಲೂಯಿಡ್ಸನ್ನ ಸೆಕ್ರೀಟ್ ಮಾಡುತ್ತೆ. ಸೊ ವೈ ಡಸ್ ಪೀಪಲ್ ಆರ್ ನಾಟ್ ಬೀನ್ ಅವೇರ್ ಆಫ್ ದಿಸ್, ಆರ್ ಎಲ್ಸ್ ಲೈಕ್ ವೈ ದೇ ಸ್ಟಿಲ್ ಯೂಸ್ ಸೋಪ್ ಆ್ಯಂಡ್ ಆಲ್ ಟು ಕ್ಲೆನ್ಸ್ ಇಟ್? ಅದರಿಂದ ತುಂಬ ಡ್ರೈ ಆಗುತ್ತೆ ಆ ಏರಿಯಾ, ಇಚ್ಚಿನೆಸ್ ಬರುತ್ತೆ, ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಮೇಡಮ್. ಎಸ್. ಸೊ ತುಂಬಾ ಜನ ಈವನ್ ಕಪ್ ಯೂಸರ್ಸ್ ಏನ್ ಅನ್ಕೊಂತಾರೆ, ಕ್ಲೀನ್ ಅಂದ್ರೆ ಇವತ್ತು ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸೋಪ್ ಹಾಕಿ ತಿಕ್ಕೋದು. ಸೊ ಅಂಡ್ ಯುನೋ ಆ ಮೈಂಡ್ ಸೆಟ್ಗೆ ತಕ್ಕಂಗೆ ಮ್ಯಾನುಫ್ಯಾಕ್ಚರರ್ಸ್ ಆಲ್ಸೋ ಕಮಿಂಗ್ ವಿತ್ ಏನೇನೋ ಹೊಸ ಪ್ರಾಡಕ್ಟ್ಸ್. ಯುನೋ ವೈಪ್ಸ್ ಇರುತ್ತೆ, ವೆಟ್ ವೈಪ್ಸ್ ಇರುತ್ತೆ, ವಿಚ್ ಆರ್ ಆಲ್ ಕೆಮಿಕಲ್ಸ್ ಅಗೇನ್. ವೆಜೈನಲ್ ವೈಪ್ಸ್ ಇದೆ. ಯಾಕಿದೆಲ್ಲ ಬಂದಿದೆ ಅಂದ್ರೆ, ಸಿ ಮ್ಯಾನುಫ್ಯಾಕ್ಚರರ್ಸ್ ಆರ್ ಟುಡೇ ಪ್ಲೇಯಿಂಗ್ ಅ ಮೈಂಡ್ ಗೇಮ್ ವಿತ್ ದ ಸೈಕಾಲಜಿ ಆಫ್ ದ ಕನ್ಸ್ಯೂಮರ್. ಕನ್ಸ್ಯೂಮರ್ಗೆ ಏನಾದ್ರೆ ಇಷ್ಟ ಆಗತ್ತೆ, ಏನಾದ್ರೆ ಅಟ್ರಾಕ್ಟ್ ಇದೆ, ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ನಮ್ಮ ಆರೋಗ್ಯ. ಸೊ ಒಂದೇನು ನಾನು ಕಪ್ಪಲ್ಲಿ ಹೇಳೋದು ಮರ್ತೋಯ್ತು. ಯು ಗುಡ್ ದಟ್ ಯು ಆಸ್ಕ್ ಮಿ ದಿಸ್ ಕ್ವೆಶನ್. ಕಪ್ ಯಾವತ್ತು ತುಂಬಾ ಸೋಪ್ ಹಾಕಿ ತಿಕ್ಬಿಟ್ಟು ಯೂಸ್ ಮಾಡಬಾರ್ದು. ದ ರೀಸನ್ ಈಸ್, ನಮ್ಮ ವೆಜೈನಾ ಇಸ್ ನಾಟ್ ಎ ಸ್ಟೆರೈಲ್ ಆರ್ಗನ್. ಇಟ್ ಈಸ್ ನಾಟ್ ಸ್ಟೆರೈಲ್. ಇಟ್ ಹ್ಯಾಸ್ ಸಮ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಗುಡ್. ಬ್ಯಾಕ್ಟೀರಿಯಾ ಅಂದ ತಕ್ಷಣ ಅಯ್ಯೋ ಬ್ಯಾಕ್ಟೀರಿಯಾನ ಕೆಟ್ಟದು, ನೋ, ದೇರ್ ಆರ್ ಗುಡ್ ಬ್ಯಾಕ್ಟೀರಿಯಾ, ದೇರ್ ಆರ್ ಬ್ಯಾಡ್ ಬ್ಯಾಕ್ಟೀರಿಯಾ. ವೆಜೈನಾದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರಬೇಕು. ಆ ಬ್ಯಾಲೆನ್ಸ್ ತಪ್ಪಿದಾಗ ಏನಾಗತ್ತೆ, ಈ ಏನೋ ಇನ್ಫೆಕ್ಷನ್ಸು, ಇರಿಟೇಷನ್ ಇವೆಲ್ಲ ಬರುತ್ತೆ. ಸೊ ನೀವು ಸೋಪ್ ಹಾಕಿ ಕಪ್ ತೊಳೆದ್ರೆ, ಆ ಕಪ್ ಒಳಗಡೆ ಇಟ್ಕೊಂಡಾಗ ಅದಕ್ಕೆ ಏನಾದ್ರೂ ಸೋಪ್ ರೆಸಿಡ್ಯೂ ಇದ್ದಾಗ ದಟ್ ವಿಲ್ ಟ್ರೈ ಟು ಕಿಲ್ ದ ಗುಡ್ ಬ್ಯಾಕ್ಟೀರಿಯಾ ಆಲ್ಸೋ. ಅವಾಗ ಇಚ್ಚಿಂಗ್ ಬರುತ್ತೆ, ಉರಿ ಬರುತ್ತೆ, ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೇಮ್ ವೇ ನಾವು ಯಾವ ಕೆಮಿಕಲ್ ಯೂಸ್ ಮಾಡಿ ವೆಜೈನಾ ಹತ್ರ ದಯವಿಟ್ಟು ಕ್ಲೀನ್ ಮಾಡ್ಕೋಬಾರ್ದು. ಈ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಆ ವೆಜೈನಾ ಮಾಯಿಸ್ಟ್ ಆಗಿ ಇರೋದು ಇಸ್ ಎ ಹೆಲ್ದಿ ಸಿಂಪ್ಟಮ್. ತುಂಬಾ ಜನ ಅನ್ಕೊಂತಾರೆ ಇಟ್ಸ್ ಲೈಕ್, ಒಂದು ಏನಂದ್ರೆ ಇಗ್ನೋರೆನ್ಸ್, ಸೆಕೆಂಡ್ ಏನಂದ್ರೆ ಪಾಶ್ನೆಸ್. ಒಂದಿದೆ ಮಾರ್ಕೆಟ್ ಅಲ್ಲಿ, ಐ ಕ್ಯಾನ್ ಬೈ, ಐ ಕ್ಯಾನ್ ಅಫೋರ್ಡ್, ನಾನು ಯೂಸ್ ಮಾಡಬೇಕು. ಸೊ ಮೈ ಕ್ಲಿಯರ್ ಸಜೆಷನ್ ಈಸ್, ನಿಮ್ಮ ಅಜ್ಜಿ ಮಾಡ್ತಾ ಇದ್ರ ಆ ಕೆಲಸ ಮಾಡ್ತಾ ಇಲ್ವಾ, ಡೋಂಟ್ ಡೂ ದಟ್.
Don't try to innovate things and introduce chemicals to your body. So vagina knows when to secrete, what to secrete, how to secrete, and which keeps your body healthy. The body knows what is health anta. Now adanna interrupt ಮಾಡಿ now you should not intervene in the natural process. Accept it ಅಷ್ಟೇ.